ರಿಪೀಟರ್ ಆಗಿದ್ದ ಹುಡುಗ. ಅವನಿಗೇನು ನಿನ್ನೆ ಸೂಸೈಡ್ ಮಾಡ್ಕೊಂಡಿದ್ದಾನೆ, ಅದ್ರ ಹಿಂದಿನ 2 ದಿವಸ ಬಂದಿಲ್ಲ ಅಂತ ನನಗೆ ಮಾಹಿತಿ ಇದೆ. ಮತ್ತು ಅವನು ಯಾತಕ್ಕೋಸ್ಕರ ಸೂಸೈಡ್ ಮಾಡ್ಕೊಂಡಿದ್ದಾನೆ ಏನೋ ಅದ್ರ ಬಗ್ಗೆ ಎಲ್ಲ ನಮಗೆ ಮಾಹಿತಿ ಇಲ್ಲ ಸರ್. ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೆಲ್ಲ ಅದೆಲ್ಲ ನಾವು ಹಿಂಗೆ ನೋಡೋಕ್ಕಾಗತ್ತೆ ಸರ್. ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ನಾವು ನೋಡಲ್ಲ. ನಾವೇನಿದ್ರು ಎಜುಕೇಷನಲ್ ಆಸ್ಪೆಕ್ಟ್ ನಾವು ಒತ್ತು ಕೊಡ್ತೀವಿ. ಏನೋ ಯಾರೋ ಬಂದು ಹೇಳಿದ್ರು ನನಗೆ ಈ ಥರ ಏನೋ ಬಿದ್ದುಬಿಟ್ಟಿದ್ದಾನಂತೆ ಹುಡುಗ ಅಂತ ಹೇಳ್ಬಿಟ್ಟು. ಆಮೇಲೆ ಪೊಲೀಸ್ನವ್ರು ಹೋಗಿದ್ದಾರೆ ಅಂದರು. ಆಮೇಲೆ ಅವ್ರ ಪೇರೆಂಟ್ಸ್ ಬಂದಮೇಲೆ ನಮ್ಗೆ ಗೊತ್ತಾಗಿತ್ತು ಆ ಥರ ಅವನು ಏನೋ ಹೆಸ್ಟ್ ಡಿಸಿಷನ್ ತೊಗೊಂಡಿದ್ದಾನೆ ಅಂತ ಹೇಳ್ಬಿಟ್ಟು. ಆಮೇಲೆ ಸಂಜೆ ಹೊತ್ತು ಗೊತ್ತಾಯಿತು ಈ ಥರ ಬಾಡಿ ಸಿಕ್ತು, ಅವನು ಇದು ಮಾಡಿದ್ದಾನೆ ಅಂತ. ಅಲ್ಲಿವರೆಗೂ ನಾವು ತುಂಬ ಹೋಪ್ಸಲ್ಲಿದ್ವಿ, ಎಲ್ಲೋ ಹುಡುಗ ಹೋಗಿರ್ತಾನೆ, ಏನೋ ಹೆದರ್ಸಕ್ಕೆ ಮಾಡಿದ್ದಾನೆ, ಬರ್ತಾರೆ ಏನೋ ಹೋಪ್ಸಲ್ಲಿದ್ವಿ. ಆಮೇಲೆ ಫೈನಲಿ ನಮಗೆ ನಿಜವಾಗ್ಲೂ ನಮಗೂ ಶಾಕ್ ಆಯಿತು. ಈಗಿನ ಚಿಕ್ಕ ಮಕ್ಳುಗಳಿಗೆ ಈ ಥರ ಹೇಸ್ಟ್ ಡಿಸಿಷನ್ ತಗೊಂಡು ಜೀವನ ಹಾಳು ಮಾಡ್ಕೊಳ್ತಾ ಇದ್ದಾರಲ್ಲ ಅನ್ನೋದು ನಮ್ಗೆ ತುಂಬಾ ಬೇಜಾರಾಯಿತು. ಇಲ್ಲಿ ಅಕಾಡೆಮಿಕ್ ವೈಸ್ ನಮಗೆ ತಿಳಿದ ಮಟ್ಟಿಗೆ ಯಾವುದೂ ಏನು ಪ್ರಾಬ್ಲಮ್ ಇರಲಿಲ್ಲ ಸರ್. ನಾನು ನಮ್ಮ ಡಿಪಾರ್ಟ್ಮೆಂಟ್ HODsನ ಲೆಕ್ಚರರ್ಸ್ನ ಎಲ್ಲಾನು ಕೇಳಿದ್ದೀನಿ ನಾನು. ಆ ಥರದ್ದೆಲ್ಲ ಏನು ತೊಂದರೆ ಇರಲಿಲ್ಲ. ಬಿಯಾಂಡ್ ದಟ್ ಏನಾಗಿದೆ ನನಗೂ ಮಾಹಿತಿ ಇಲ್ಲ ಸರ್. ಕಾಲೇಜಲ್ಲಿ ಹೆಂಗಿದೆ ಮೇಡಮ್? ಕಾಲೇಜ್ ಅದೇ ಒಂದ್ಸಲಿ ರಿಪೀಟರ್ ಆಗಿದ್ದ ಅವನು ಲಾಸ್ಟ್ ಟೈಮ್ ಏನೋ ಅಟೆಂಡೆನ್ಸ್ ಶಾರ್ಟೇಜ್ ಆಗಿತ್ತು, ಹಾಗಾಗಿರಲಿಲ್ಲ. ಈ ಸತಿ ಸೇರ್ಕೊಂಡಿದ್ದೆ. ಮಾರ್ಕ್ಸ್ ಕ್ವೈಟ್ ನಾರ್ಮಲ್ ಆಗಿ ತೆಗೆದಿದ್ದಾನೆ, ಬರ್ತಾ ಇದ್ದ ಕಾಲೇಜ್ಗೆ ಏನೋ ಮಾಹಿತಿ ನನಗಿದೆ ಸರ್.